ನಮಸ್ಕಾರ ವೀಕ್ಷಕರೇ, ನಮ್ಗೆಲ್ಲರಿಗೂ ಈಗ ಆಲ್ರೆಡಿ ನೋಡಿದೀವಿ ಕರೋನಾ ಯಾವ ರೀತಿ ಮನುಷ್ಯರನ್ನ ಬಲಿ ಪಡೀತು ಅಂತ. ದೊಡ್ಡ ಮಹಾಮಾರಿ ಅಂತಾನೆ ಭೂಮಿನಲ್ಲಿರುವಂಥ ಎಷ್ಟೋ ಜನರನ್ನ ಕಾಡ್ಬಿಡ್ತು, ಎಷ್ಟೋ ಜನರನ್ನ ಬಲಿ ಪಡೀತು. ಕೋಟ್ಯಾಂತರ ಜನ ಬಲಿ ಆದರೂ ಇದಕ್ಕೆ ಲೆಕ್ಕಗಳು ಸಿಕ್ಕಲೇ ಇಲ್ವೇನೋ, ಅಷ್ಟು ದೊಡ್ಡ ಮಹಾಮಾರಿ ಆಗಿತ್ತು. ಅದೇ ರೀತಿ ಮಹಾಮಾರಿ ಆಗ್ಬೋದಾದಂಥ ಇನ್ನೊಂದು ಕಾಯಿಲೆ ಈಗ ಬರ್ತಾ ಇದೆ. ಅದು ಸದ್ಯಕ್ಕೆ ಜಪಾನಿಂದ ಶುರುವಾಗಿದೆ. 2022ರಿಂದ ಅಲ್ಲಿ ಕಾಣಿಸ್ಕೊಳ್ತಾ ಇದೆ ಈ ಕಾಯಿಲೆ ಅನ್ನೋದು. ಅದನ್ನ ಫ್ಲಶ್ ಈಟಿಂಗ್ ಬ್ಯಾಕ್ಟೀರಿಯಾ ಅಂತ ಕರೆದಿದ್ದಾರೆ. ಜಪಾನಲ್ಲಿ ಸ್ಪ್ರೆಡ್ ಆಗ್ತಾನೆ ಇದೆ. ಎಷ್ಟೋ ಜನಕ್ಕೆ ಈ ಕಾಯಿಲೆಯನ್ನು ಸ್ಪ್ರೆಡ್ ಆಗಿ ತುಂಬಾ ಜನರನ್ನ ಬಲಿ ಪಡೀತಾ ಇದೆ. ಇದನ್ನ ಅವರು STSS ಅಂತ ಕರೆದಿದ್ದಾರೆ. ಈ ವೈರಸ್ ಅನ್ನೋದು ಸ್ಪ್ರೆಡ್ ಆಗೋದಕ್ಕೆ ಶುರುವಾಗಿದೆ ಜಪಾನಲ್ಲಿ. ಯಾವ ರೀತಿ ಅಂದ್ರೆ ಇದು ಮನುಷ್ಯರನ್ನ 48 ಅವರ್ ಅಲ್ಲಿ ಸಾಯಿಸ್ಬಿಡುತ್ತೆ ಅಂದ್ರೆ ಲೆಕ್ಕ ಹಾಕೊಳ್ಳಿ. ಇದರಲ್ಲಿ ಬದುಕೋ ಪರ್ಸೆಂಟೇಜ್ ತುಂಬಾ ಕಡಿಮೆ. ನಮ್ಮ ಮನುಷ್ಯರ ದೇಹದಲ್ಲಿರುವಂತ ಅಂಗಾಂಗಗಳನ್ನ ತಿನ್ನೋದಕ್ಕೆ ಶುರು ಮಾಡುತ್ತೆ ಈ ಬ್ಯಾಕ್ಟೀರಿಯಾ. ಅದಕ್ಕೋಸ್ಕರನೇ ಇದು ಮಹಾಮಾರಿ. ಯಾವ ಮಟ್ಟಕ್ಕೆ ಕರೋನಾಗಿಂತ ದೊಡ್ಡ ಮಹಾಮಾರಿ ಅಂತಾನೆ ಇದನ್ನ ಕರೆದಿದ್ದಾರೆ. ಗಾಳಿಯಲ್ಲಿ ಹರಡಬಹುದಾದಂತ ಒಂದು ಮಹಾಮಾರಿ ಇದು. ಇದ್ರ ಸಿಂಪ್ಟಮ್ಸ್ ಅವರು ತೋರಿಸ್ತಾ ಹೋಗ್ತಾರೆ. ಗಂಟಲು ನೋವು ಅನ್ನೋದು ಬರ್ಬೋದು, ಉರಿ ಅನ್ನೋದು ಬರ್ಬೋದು, ಸ್ವೆಲ್ಲಿಂಗ್ ಅನ್ನೋದಾಗುತ್ತೆ. ಸೇಮ್ ಕರೋನಾದಲ್ಲಿ ಯಾವ ತರ ಎಫೆಕ್ಟ್ಗಳಿತ್ತು, ಗಂಟಲು ಉರಿ, ಗಂಟಲು ನೋವು, ಇನ್ನು ಜ್ವರ ಅನ್ನೋದು, ಆ ಥರ ಎಲ್ಲ ಪ್ರಾಬ್ಲಮ್ಗಳು ಇದರಲ್ಲೂ ರಿಪೀಟ್ ಆಗುತ್ತೆ. ಆರ್ಗನ್ಗಳು ಫೇಲ್ಯೂರ್ ಆಗುತ್ತೆ, ಜ್ವರ ಅನ್ನೋದು ಕಾಡುತ್ತೆ, ಬ್ಲಡ್ ಪ್ರೆಷರು ಕಡಿಮೆ ಆಗುತ್ತೆ, ಇನ್ನು ಲಿಂಬ್ ಪೇನ್ ಅನ್ನೋದು ಶುರುವಾಗುತ್ತೆ. ಈ ಥರ ಎಷ್ಟೋ ಇದರಲ್ಲೂ ಸಿಂಪ್ಟಮ್ಸ್ ಅನ್ನೋದನ್ನ ಈ ಸೈಂಟಿಸ್ಟ್ಗಳು ಹೇಳ್ತಾ ಇದ್ದಾರೆ. ಆಲ್ರೆಡಿ ಜಪಾನಲ್ಲಿ ಈ ಕಾಯಿಲೆಯಿಂದ ಬಳಲ್ತಾ ಇರೋರು ತುಂಬಾ ಜನ ಇದ್ದಾರೆ. ಅದರಲ್ಲೂ ಬ್ರೀತಿಂಗ್ ಇಶ್ಯೂ ಅನ್ನೋದು ಕಾಡುತ್ತೆ. ಇದರಲ್ಲೂ ಕೂಡ ಕರೋನಾದಲ್ಲಿ ಯಾವ ರೀತಿ ಬ್ರೀತಿಂಗ್ ಇಶ್ಯೂ, ಕೆಮ್ಮು, ಕಾಫು ಅನ್ನೋದು ಕಾಡ್ತಾ ಇತ್ತು, ಈಗಲೂ ಕೂಡ ಈ ಕಾಯಿಲೆ ಅದೇ ರೀತಿ ಕಾಡ್ತಾ ಇದೆ. ಇನ್ನ ವಯಸ್ಸಾದವ್ರಿಗಂತೂ ಬಿಡದೆ ಕಾಡುವಂತ ಕಾಯಿಲೆ ಆಗೋಗ್ಬಿಟ್ಟಿದೆ. 50 ದಾಟಿರೋರಿಗೆ ಈ ಕಾಯಿಲೆ ತುಂಬಾನೇ ಪ್ರಾಣನ ಕಿತ್ಕೊಂಡು ತಿನ್ನೋಂಗ್ ಮಾಡುತ್ತೆ. ವಯಸ್ಸಾದ್ಮೇಲೆ ಅವ್ರ ಅಂಗಗಳು ಹೇಗಿದ್ರು ವೀಕ್ ಆಗಿರುತ್ತೆ, ಅದಕ್ಕೋಸ್ಕರ ಇನ್ನ ವೀಕ್ ಮಾಡ್ತಾ ಹೋಗುತ್ತೆ ಈ ಕಾಯಿಲೆ ಅನ್ನೋದು. ಪ್ಲಸ್ ಅವ್ರಿಗೆ ಟ್ರೀಟ್ಮೆಂಟ್ ಕೊಡುವಂತ ಡಾಕ್ಟರ್ಗಳಿಗೆ, ನರ್ಸ್ಗಳಿಗೆ ಈ ಕಾಯಿಲೆ ಬರೋದಕ್ಕೆ ಶುರು ಆಗ್ತಾ ಇದೆ. ಕಾರಣ ಅಷ್ಟು ಫಾಸ್ಟಾಗಿ ಸ್ಪ್ರೆಡ್ ಆಗ್ತಾ ಇದೆ. ಅಂಗಾಂಗಗಳು ಫೇಲ್ಯೂರ್ ಆಗುತ್ತೆ ಅಂತ ಹೇಳಿದ್ನಲ್ಲ, ಅವರಲ್ಲೂ ಜ್ವರ, ಕೆಮ್ಮು, ನೆಗಡಿ ಎಲ್ಲ ಬಂದು ಈ ರೀತಿ ಪ್ರಾಬ್ಲಮ್ಗಳು ಶುರು ಆಗ್ತಾ ಇದೆ. ಅದಕ್ಕೋಸ್ಕರನೇ ಅವರು STSS, ಈ ವೈರಸ್ ಸ್ಪ್ರೆಡ್ ಆಗದೆ ಇರಲಿ, ಬ್ಯಾಕ್ಟೀರಿಯಾ ಸ್ಪ್ರೆಡ್ ಆಗದೆ ಇರಲಿ ಅಂತ ಕಂಟಿನ್ಯೂಸ್ ಆಗಿ ಹ್ಯಾಂಡ್ ವಾಶ್ ಮಾಡ್ತಾ ಇದ್ದಾರೆ ಟ್ರೀಟ್ಮೆಂಟ್ ಎಲ್ಲ ಆದ್ಮೇಲೆ. ಇನ್ನ ಗಾಯಗಳಿಂದ ಕೂಡ ಇದು ಸ್ಪ್ರೆಡ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ನಮಗೆ ಮೊದಲು ಗೊತ್ತಿದ್ದು ಗಾಳಿಯಿಂದ ಸ್ಪ್ರೆಡ್ ಆಗುತ್ತೆ ಅಂತ ಗೊತ್ತಿತ್ತು, ಆದ್ರೆ ಗಾಯಗಳಿಂದ ಬೇಗ ಸ್ಪ್ರೆಡ್ ಆಗ್ತಾ ಇದೆ. ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಅಂತ ಇದ್ರು. ನಾವು ಮಾಸ್ಕ್ ಹಾಕೊಂಡು ಓಡಾಡ್ಬಿಡ್ತೀವಿ, ಗಾಳಿನ ಒಳಗಡೆ ಹಿನ್ನೆಲೆ ಮಾಡ್ಕೊಳ್ಳೋದಿಲ್ಲ, ಅವಾಗ ಸ್ಪ್ರೆಡ್ ಆಗೋದಿಲ್ಲ ಅಂತ ಎಲ್ಲ ಅನ್ಕೊಳ್ತಾ ಇದ್ವಿ. ಬಟ್ ಆದ್ರೆ ಗಾಯಗಳಿಂದ ಸ್ಪ್ರೆಡ್ ಆಗುವಂತ ಒಂದು ಕಾಯಿಲೆ ಅಂದ್ರೆ ಲೆಕ್ಕ ಹಾಕೊಳ್ಳಿ. ಗಾಳಿಯಿಂದ ಬರೋ ಈ ವೈರಸ್ ಗಾಯದ ಮೇಲೆ ಬಿದ್ರೆ ಅದರಿಂದ ಕೂಡ ಈ ಕಾಯಿಲೆ ಅನ್ನೋದು ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಈ STSS ಅನ್ನೋದು ಆ ತರ ಇದೆ. ಅದಕ್ಕೆ ಜಪಾನೀಸ್ ಎದುರ್ತಾ ಇದ್ದಾರೆ. ಇನ್ಕ್ಲೂಡಿಂಗ್ ಜಪಾನ್ ಬಿಟ್ಟು ಬೇರೆ ಬೇರೆ ಕಂಟ್ರಿನಲ್ಲೂ ಈ ವೈರಸ್ ಅನ್ನೋದು ಆಲ್ರೆಡಿ ಕೆಲವಷ್ಟು ಜನಕ್ಕೆ ಬಂದಿದೆ, ಸ್ಪ್ರೆಡ್ ಆಗ್ತಾ ಇದೆ. ಜಪಾನಲ್ಲಿ ಈಗ ಆಲ್ರೆಡಿ ಒಂದು 5 ತಿಂಗಳಲ್ಲಿ 900 ಚಿಲ್ಲರೆ ಕೇಸ್ಗಳು ರೆಕಾರ್ಡ್ ಆಗಿದೆ. ಅದನ್ನ ಬಿಟ್ಟು ಬೇರೆ ಬೇರೆ ಕಂಟ್ರಿನಲ್ಲೂ ಈ ಕೇಸಸ್ ರೆಕಾರ್ಡ್ ಆಗ್ತಿದೆ. ಕಾರಣ ಜಪಾನೀಸ್ ಬೇರೆ ಬೇರೆ ದೇಶದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ಟ್ರಾವೆಲ್ ಮಾಡ್ತಾ ಇರ್ತಾರೆ. ಅದರಿಂದ ಈ ಕಾಯಿಲೆ ಅನ್ನೋದು ಬೇರೆ ಬೇರೆ ದೇಶಕ್ಕೂ ಸ್ಪ್ರೆಡ್ ಆಗ್ತಾ ಇದೆ. ಇನ್ನ ಈ ಕಾಯಿಲೆಯಿಂದ ಮುಕ್ತಿ ಪಡೆಯೋದು ತುಂಬಾನೇ ಕಷ್ಟ ಅಂತ ಹೇಳ್ತಾ ಇದ್ದಾರೆ. ಹೇಳದ್ನಲ್ಲ, ಕೆಲವಷ್ಟಕ್ಕೆ ವೈರಸ್ಗೆ ಆಂಟಿ ವೈರಸ್ ಕಂಡುಹಿಡಿಯೋ ಅಷ್ಟೊತ್ತಿಗೆ ಅವ್ರ ಲೈಫೇ ಅರ್ಧ ಮುಗ್ದೋಗಿರುತ್ತೆ. ಈ ಕರೋನಾಗೆ ಆಂಟಿ ವೈರಸ್ ಏನೋ ಕಂಡುಹಿಡಿದ್ಬಿಟ್ರು, ಆದ್ರೆ ಅದ್ರ ಸೈಡ್ ಎಫೆಕ್ಟ್ ಯಾವ ತರ ಇದೆ ಅಂದ್ರೆ ಮನುಷ್ಯರು ಈಗಲೂ ಕೂಡ ಬಲಿಯಾಗ್ತಾ ಇದ್ದೀವಿ. ಅದ್ರ ಸೈಡ್ ಇಂಪ್ಯಾಕ್ಟ್ ಇಂದ ಹಾರ್ಟ್ ಅಟ್ಯಾಕ್ ಆಗಿ ಸಾಯ್ತಾ ಇದ್ದಾರೆ. ಇನ್ನು ಬೇರೆ ಬೇರೆ ಆರ್ಗನ್ಸ್ ಬೇಗ ಆಯಸ್ಸನ್ನ ಕಳ್ಕೊಂಡು ಸಾಯ್ತಾ ಇದೀವಿ. ಇಮ್ಯುನಿಟಿ ಬೂಸ್ಟ್ ಆಗುತ್ತೆ ಅನ್ಕೊಂಡ್ರೆ ಇಲ್ಲಿ ಇಮ್ಯುನಿಟಿ ಕೆಲವಷ್ಟು ಜನಕ್ಕೆ ಲಾಸ್ ಆಗ್ತಾ ಇದೆ ಈ ಆಂಟಿಡೋಟ್ಸ್ ಇಂದ. ಈ ತರ ಬೇರೆ ಬೇರೆದು ಆಗ್ಬೋದು ಅನ್ನೋದಕ್ಕೋಸ್ಕರ ಸೈಂಟಿಸ್ಟ್ ಆಂಟಿಡೋಟ್ಸ್ಗಳನ್ನ ರೆಡಿ ಮಾಡೋದಕ್ಕೂ ಭಯ ಪಡ್ತಾ ಇದ್ದಾರೆ ಈ STSSಗೆ. 2023ರಲ್ಲೂ ಈ ಕೇಸಸ್ ಇತ್ತು, 2022ರಲ್ಲೂ ಇತ್ತು, ಕಡಿಮೆ ಪ್ರಮಾಣದಲ್ಲಿತ್ತು. ಈಗ ಇತ್ತೀಚಿನ ದಿನಗಳಲ್ಲಿ ಇದು ರೈಸ್ ಆಗ್ತಾನೆ ಹೋಗ್ತಾ ಇದೆ. ಇನ್ನ ಇದರಲ್ಲಿ ಬದುಕೋ ಚಾನ್ಸಸ್ ಜಸ್ಟ್ 30% ಅಂತ ಸೈಂಟಿಸ್ಟ್ಗಳು ಹೇಳ್ತಾ ಇದ್ದಾರೆ. ಅದಕ್ಕಿಂತ ಜಾಸ್ತಿ ಪರ್ಸೆಂಟೇಜ್ ಚಾನ್ಸಸ್ ತುಂಬಾ ಕಡಿಮೆ. ಅರೌಂಡ್ 70% ಇದರಲ್ಲಿ ಸಾವು ಅನ್ನೋದು ಹಾಗೆ ಆಗುತ್ತೆ. ಇನ್ನ ಇದನ್ನ ಕಂಟ್ರೋಲ್ ಮಾಡೋದಕ್ಕೂ ಅವ್ರು ಪ್ರಯತ್ನ ಮಾಡ್ತಾ ಇದ್ದಾರೆ. ಆದ್ರೆ ಅವ್ರ ಕೈಗೆ ಇದು ಸಿಗುತ್ತೋ ಇಲ್ವೋ ಕಂಟ್ರೋಲ್ಗೆ ಅಂತ ಗೊತ್ತಿಲ್ಲ. ಹೇಳದ್ನಲ್ಲ, ಜಪಾನೀಸ್ ಬೇರೆ ಬೇರೆ ದೇಶದಲ್ಲಿ ಬಿಸ್ನೆಸ್ಗೋಸ್ಕರ ಟ್ರಾವೆಲಿಂಗ್ ಮಾಡ್ತಾ ಇರೋದ್ರಿಂದ ಎಲ್ಲೆಲ್ಲಿ ಬೇಕಾದ್ರೂ ಸ್ಪ್ರೆಡ್ ಆಗ್ಬೋದು. ಈ 30% ಸರ್ವೈವಲ್ ಚಾನ್ಸಸ್ ಇರೋದ್ರಿಂದ ಜನ ಸಾವಿನ ಸಂಖ್ಯೆಯಿಂದ ಜಾಸ್ತಿ ಆಗ್ಬೋದು.
ಕರೋನಾಗಿಂತ ದೊಡ್ಡ ಮಹಾಮಾರಿ ಈ STSS ಅನ್ನೋ ಬ್ಯಾಕ್ಟೀರಿಯಾ ಆಗುತ್ತಾ ಅನ್ನೋದು ಸೈಂಟಿಸ್ಟ್ಗಳು ಯೋಚನೆ ಮಾಡ್ತಾ ಇರೋದು. ಇದು ಆಲ್ರೆಡಿ ಎಲ್ಲಾ ದೇಶಗಳಿಗೂ ಗೊತ್ತಾಗ್ತಾ ಇದೆ. STSS ಕೇಸ್ ಬಗ್ಗೆ ತಿಳ್ಕೊಳ್ತಾ ಇದ್ದಾರೆ, ಅಧ್ಯಯನ ಮಾಡ್ತಾ ಇದ್ದಾರೆ. ನೀವು ಕೂಡ ಬೇಕಾದ್ರೆ ನೋಡಿ ತಿಳ್ಕೊಬಹುದು. STSS ಅನ್ನೋ ಈ ಬ್ಯಾಕ್ಟೀರಿಯಾ ಯುರೋಪಿಯನ್ ಕಂಟ್ರಿನಲ್ಲೂ ಕಾಣಿಸ್ಕೊಳ್ತಾ ಇದೆ. ಆಲ್ರೆಡಿ 2022 ಇಂದ ಯುರೋಪಿಯನ್ ಕಂಟ್ರೀಸ್ ನಲ್ಲಿ ಈ ಬ್ಯಾಕ್ಟೀರಿಯಾ ಅನ್ನೋದು ಕಾಣಿಸ್ಕೊಂಡಿದೆ. ಇನ್ನ ಬೇರೆ ಬೇರೆ ದೇಶಕ್ಕೂ ಸ್ಪ್ರೆಡ್ ಆಗ್ತಾ ಇದೆ. ನಮ್ಮ ದೇಶದಲ್ಲೂ ಜಪಾನೀಸ್ ಬಂದು ಹೋಗ್ತಾ ಇರ್ತಾರೆ. ಯಾರ ಕಾಯಿಲೆ ಇರುತ್ತೆ ಯಾರಿಗಿರಲ್ಲ ಅನ್ನೋದು ಗೊತ್ತಾಗೋದಿಲ್ಲ. ಹೇಳಿದ್ನಲ್ಲ, ಮೊದಲು ಕರೋನಾ ಟೆಸ್ಟಿಂಗ್ ಅದು ಇದು ಬಳಸ್ತಾ ಇದ್ವಿ, ಬಟ್ ಆದ್ರೆ ಇದಕ್ಕಿನ್ನ ಗೊತ್ತಾಗದೇ ಇರೋದ್ರಿಂದ ಯಾವ ಮಟ್ಟಕ್ಕೆ ಈ ಕಾಯಿಲೆ ಅನ್ನೋದು ಕರ್ಕೊಂಡೋಗಿ ನಿಲ್ಲಿಸುತ್ತೆ ಅನ್ನೋದು ಇನ್ನ ಡಾಕ್ಟರ್ಗಳು ಸೈಂಟಿಸ್ಟ್ಗಳು ಯೋಚನೆ ಮಾಡ್ತಾ ಇದ್ದಾರೆ. ಬಟ್ ಆದರೆ ಕರೋನಾಗಿಂತ ದೊಡ್ಡ ಮಟ್ಟದ ಮಹಾಮಾರಿ ಆಗಬಹುದು. ಕರೋನಾಗೆ ಅಟ್ಲೀಸ್ಟ್ 14 ದಿನ 15 ದಿನ ಟ್ರೀಟ್ಮೆಂಟ್ ಕೊಟ್ಟು ಬಚಾವ್ ಮಾಡ್ಕೊಂಡು ಒದ್ದಾಡ್ಕೊಂಡು ಈಗೋ ಕಾಪಾಡ್ತಾ ಇದ್ರು. ಆದರೆ ಈ STSS ಮಹಾಮಾರಿಗಿರುವಂಥ ಟೈಮು 48 ಗಂಟೆ ಮ್ಯಾಕ್ಸಿಮಮ್ ಅಂತ ಹೇಳ್ತಾ ಇದ್ದಾರೆ. ಇನ್ನೂ ಸ್ವಲ್ಪ ಜಾಸ್ತಿ ಇರ್ಬೋದು ಮನುಷ್ಯನ ಇಮ್ಯುನಿಟಿ ಪವರ್ ಮೇಲೆ, ಬಟ್ ಆದರೆ 48 ಗಂಟೆಗಿಂತ ಜಾಸ್ತಿ ಅವನ್ನ ಕಾಪಾಡ್ಕೊಳ್ಳೋದು ಕಷ್ಟ ಆಗುತ್ತೆ. ಹೇಳಿದ್ನಲ್ಲ, 30% ಮಾತ್ರ ಸರ್ವೈವಲ್ ರೇಟ್ ಇದೆ. ಇನ್ನು ಉಳಿದಿರೋರು ಸಾಯ್ಬೇಕಾದಂಥ ಪರಿಸ್ಥಿತಿ. ಅಂತ ಮಹಾಮಾರಿಗಳು ಸ್ಪ್ರೆಡ್ ಆಗ್ತಾ ಇದೆ. ಇದಕ್ಕೆ ಕಾರಣ ಪ್ರಯೋಗಾಲಯಗಳೇ, ಲ್ಯಾಬೊರೇಟರಿಗಳೇ ಅವರು ಏನೋ ಒಂದನ್ನ ಕಂಡುಹಿಡಿಯೋದಕ್ಕೆ ಹೋಗ್ತಾರೆ, ಅದರಿಂದ ಏನೋ ಒಂದು ಆಚೆ ಬರುತ್ತೆ. ಇನ್ನ ಲಾಸ್ಟ್ ಟೈಮು ಬ್ಯಾಟಿಂದ ಸ್ಪ್ರೆಡ್ ಆಯಿತು, ಇನ್ನು ಚೈನಾದಿಂದ ಸ್ಪ್ರೆಡ್ ಆಯಿತು ಅಂತ ಎಲ್ಲ ಊಹಾಪೋಹಗಳು ಹರಡ್ಕೊಂಡ್ಬಿಟ್ಟು, ಬಟ್ ಆದರೆ ಎಲ್ಲೂ ಕೂಡ ಕರೆಕ್ಟಾದ ಉತ್ತರನೂ ಸಿಗಲಿಲ್ಲ. ಬಟ್ ಆದರೆ ಬ್ಯಾಟಿಂದನೂ ಸ್ಪ್ರೆಡ್ ಆಗಿರ್ಬೋದು. ಜಾಸ್ತಿ ಡೌಟ್ ಉಳ್ಕೊಂಡಿದ್ದು ಚೈನಾದಿಂದ ಲ್ಯಾಬ್ ಟೆಸ್ಟಲ್ಲಿ ಆಚೆ ಬಂದಂಥ ಬ್ಯಾಕ್ಟೀರಿಯಾ ಅಂತ. ಈಗ ಬಯೋಕೆಮಿಕಲ್ ಅನ್ನೋದನ್ನ ಬಳಸಿ ಬೇರೆ ಬೇರೆ ದೇಶಗಳ ಮೇಲೆ ದಾಳಿ ಮಾಡೋದಕ್ಕೆ ಅಂತ ಪ್ಲ್ಯಾನ್ಗಳು ಮಾಡ್ಕೊಂಡಿದ್ರು. ಆ ಪ್ಲ್ಯಾನ್ಗಳ ಬೇಸ್ ಮೇಲೆ ಲೆಕ್ಕ ಹಾಕೊಳ್ಳೋದಾದರೆ ಇದು ಕೂಡ ಒಂದು ಬಯೋಕೆಮಿಕಲ್ಲ. ಇಲ್ಲ ಇದನ್ನ ಬಳಸ್ಕೊಂಡು ಜನಸಂಖ್ಯೆ ಕಡಿಮೆ ಮಾಡೋಣ, ಇಲ್ಲ ಬೇರೆ ದೇಶಗಳ ಮೇಲೆ ದಾಳಿ ಮಾಡೋಣ ಅಂತ ಯಾವ್ದಾದ್ರು ದೇಶಗಳು ಪ್ಲಾನ್ ಮಾಡ್ಕೊಂಡಿದಾವ, ಇಲ್ಲ ಇದು ಮೆಡಿಸಿನ್ ಮಾಫಿಯಾನ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಬಟ್ ಆದರೆ ಇದು ದೊಡ್ಡ ಮಹಾಮಾರಿಯಾಗಿ ಜನರನ್ನ ಕಾಡುತ್ತೆ ಅಂತಲೇ ಹೇಳ್ತಾ ಇದ್ದಾರೆ. ಇಂಥ ವಿಷಯಗಳನ್ನ ನನಗೆ ತುಂಬ ಜನ ಕಳಿಸ್ತಾ ಇರ್ತಾರೆ. ನಾನು ಸೆಲೆಕ್ಟಿವ್ ಆಗಿ ಯಾವ ವಿಷಯಗಳನ್ನ ಜನರಿಗೆ ತಲುಪಿಸ್ಬೋದು ಅಂಥ ವಿಷಯಗಳನ್ನ ನಿಮಗೆ ತಲುಪಿಸೋ ಕೆಲಸ ಮಾಡ್ತಾ ಇರ್ತೀನಿ. ನಮಗೆ ಈ ವಿಷಯಗಳನ್ನ ಮುಟ್ಸೋ ಕೆಲಸ ಮಾಡ್ತಾ ಇರೋರು ಥ್ಯಾಂಕ್ ಯು ಹೇಳ್ತಾ, ಇನ್ನು ಬೇರೆ ಬೇರೆ ಇದೇ ರೀತಿ ವಿಷಯಗಳಿದೆ. ಆದರೂ ನಮ್ಮ ಹುಷಾರಲ್ಲಿ ನಾವಿರೋಣ. ಯಾವುದೇ ರೀತಿ ಈ ಥರ ಸಿಂಪ್ಟಮ್ಸ್ ಕಾಣಿಸ್ಕೊಂಡ್ರೆ ಆದಷ್ಟು ಫಸ್ಟ್ ಹಾಸ್ಪಿಟ್ಲಿಗೆ ಹೋಗಿ ಟ್ರೀಟ್ಮೆಂಟ್ ತಗೊಳ್ಳೋ ಕೆಲಸ ಮಾಡೋಣ. ಯಾಕೆಂದರೆ ಟೈಮ್ ತುಂಬ ಕಡಿಮೆ ಇರುತ್ತೆ ಈ ಕಾಯಿಲೆಗೆ ಅಂತ ಹೇಳ್ತಾ, ಇನ್ನು ಬೇರೆ ಬೇರೆ ಇದೇ ರೀತಿ ವಿಷಯಗಳನ್ನ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಥ್ಯಾಂಕ್ ಯು, ಮತ್ತೆ ಸಿಗ್ತೀನಿ. ಗುಡ್ ಬೈ.